ನಮಸ್ಕಾರ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಈಗ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಅದು 15,000 ಅಂತ ಒಂದು ಬೃಹತ್ ನೇಮಕಾತಿ ನಡೆಯುವಂಥ ಸಂದರ್ಭದಲ್ಲಿ ಈಗ ಶಿಕ್ಷಕರ ನೇಮಕಾತಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಅಂದರೆ ಅರ್ಜಿ ಕರೆದಿದ್ದಾರೆ, ಇವತ್ತೇ ನೀವು ಅರ್ಜಿಯನ್ನು ಹಾಕಬೇಕು. ಅಂದರೆ ಇವತ್ತು ಹಾಕ್ರಿ ಅಥವಾ ನಾಳೆ ಹಾಕ್ರಿ, ನಾಡಿದ್ದು ಹಾಕ್ರಿ, ಯಾವಾಗ ಏನು ಅಂತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಅದರ ನಂತರ ಮತ್ತೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನೀವು ಪಾಸ್ ಆದ ನಂತರ ಏನೆಲ್ಲ ಅವಕಾಶ ಇದೆ ಅನ್ನೋಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾವು ಎಲ್ಲದರ ಬಗ್ಗೆನೂ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ. ನೀವು ಟೆಲಿಗ್ರಾಮ್ನು ಕೂಡ ಜಾಯ್ನ್ ಆಗ್ಬೋದು. ಆದಷ್ಟು ಮಾಹಿತಿಗಳನ್ನು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ನಿಮಗೆ ಅದು ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಈ ಒಂದು ವಿಡಿಯೋನ ನಾವೀಗ ಆರಂಭ ಮಾಡೋಣ. ಸ್ನೇಹಿತರೆ, ಇದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದರೆ CTET ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮಗೆ ಅನಿಸಿತ್ತು ಸೆಪ್ಟೆಂಬರ್ 6ನೇ ತಾರೀಕಿಗೆ ಆಲ್ರೆಡಿ ಅಂದರೆ ಅನಿಸಿತ್ತು ಅನ್ನೋಕ್ಕೇನಿದೆ, ಅಧಿಕೃತವಾಗಿ CTETದವರೇ ಅಂದರೆ ಬಿಟ್ಟಿದ್ರು ಎಕ್ಸಾಮ್ ಡೇಟ್ನ. ಸೆಪ್ಟೆಂಬರ್ 6ಕ್ಕೆ ಎಕ್ಸಾಮ್ ಡೇಟ್ ಇತ್ತು. ಬಟ್ ಈಗ ಏನಾಗಿದೆ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಯಾರೆಲ್ಲ ಇನ್ನೂ CTETಗೆ ಅಪ್ಲಿಕೇಶನನ್ನು ಸಲ್ಲಿಸಿಲ್ವೋ ನೀವು ಕೂಡಲೇ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ವಿಷಯವನ್ನು ನೋಡೋಣ ಫಸ್ಟ್. ಅಂದರೆ ಇದು ಇಂಗ್ಲೀಷ್ನಲ್ಲಿದೆ, ನಾನು ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನೋಡಿ, 22ನೇ ಆವೃತ್ತಿಯ CTET ಪರೀಕ್ಷೆಗಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡುವಂಥ ಕುರಿತು ಅದರ ಬಗ್ಗೆ ಇರ್ತಕ್ಕಂಥದ್ದು. ನೋಡಿ, ಇದು ಮಾರ್ಚ್ 30, 2026 ಈಗೆಲ್ಲ ವಿಚಾರ ಇದೆ. ಸೊ ನಮಗೆ ನೇರವಾಗಿ ಇರ್ತಕ್ಕಂಥ ವಿಚಾರವನ್ನು ನೋಡೋದಾದರೆ 8/5/2026 ಪ್ರಕಟಣೆ ಬೇಡ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಅಂದರೆ 10/6/2026ಕ್ಕೆ ಅಪ್ಲಿಕೇಶನ್ ಹಾಕುವಂಥ ಸಮಯ ಮುಗಿದಿತ್ತು. ಈಗ ನೋಡಿ, ಈ ಒಂದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಸಿವಿಲ್ ಮೇಲ್ಮನವಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮತ್ತು ರಿಟ್ ಪಿಟಿಷನ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ರಲ್ಲಿ ನೀಡಿದ ತೀರ್ಪಿನ ಅನ್ವಯ ನಿಗದಿತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಈ ಒಂದು ಶಾಸನಬದ್ಧ ಅರ್ಹತೆಯನ್ನು ಪಡೆದುಕೊಳ್ಳಲು ಅರ್ಹ ಶಿಕ್ಷಕರಿಗೆ ಸೂಕ್ತ ಅವಕಾಶವನ್ನು ಒದಗಿಸುವ ಅಗತ್ಯತೆಯನ್ನು ಒತ್ತಿ ಹೇಳಿದೆ. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಅಭ್ಯರ್ಥಿಗಳ ವ್ಯಾಪಕ ಹಿತದೃಷ್ಟಿಯಿಂದ ಇಂದಿನ ಅರ್ಜಿ ಸಲ್ಲಿಕೆ ಅವಧಿಯಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಆನ್ಲೈನ್ ಅರ್ಜಿ ಪೋರ್ಟಲನ್ನು ದಿನಾಂಕ 25/8/2026ರಿಂದ 1/9/2026ರವರೆಗೆ ಪುನಃ ತೆರೆಯಲು ನಿರ್ಧರಿಸಲಾಗಿದೆ. ಅಂದರೆ ಈಗಾಗಲೇ ಅಪ್ಲಿಕೇಶನ್ ಹಾಕಂಥ ಡೇಟ್ ಎಲ್ಲ ಮುಗಿದೋಗಿತ್ತು. ಬಟ್ ಇದೊಮ್ಮೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕಿಗೆ ಎಕ್ಸಾಮ್ ಇದ್ರೂ ಕೂಡ ಎಕ್ಸಾಮ್ ಡೇಟ್ನ ಮುಂದೂಡಿದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದರೆ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಯಾವಾಗ, ಕೊನೆ ಡೇಟ್ ಯಾವಾಗ ಅನ್ನೋದನ್ನು ನೋಡೋದಾದರೆ 25/8. ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ. ಮುಗಿಯುವಂಥದ್ದು ಏನಂದರೆ ಇನ್ನು 3 ದಿನ ಅಷ್ಟೇ ಅವಕಾಶ ಇರತಕ್ಕಂಥದ್ದು. ಅಂದರೆ ಇವತ್ತು 27 ಮುಗೀತು, ನಾಳೆ 28, 29, 30. ನೋಡಿ, 28, 29, 30 3 ದಿನ. 1ನೇ ತಾರೀಕು ನಾ ಯಾಕೆ ಹೇಳಿಲ್ಲ ಅಂತಂದರೆ ಬಹುತೇಕ ಸರ್ವರ್ ಬ್ಯುಸಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ 1ನೇ ತಾರೀಕಿನವರೆಗೂ ನೀವು ವೇಟ್ ಮಾಡಬೇಡ್ರಿ. ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಕೂಡ ಅವಕಾಶ ಇದೆ. ಬಟ್ ಈಗ ಆಲ್ರೆಡಿ ಸಮಯ ಆಗಿರೋದ್ರಿಂದ ಒಂದು ವೇಳೆ ಇವತ್ತು ಅರ್ಜಿ ಸಲ್ಲಿಸೋಕ್ಕಾಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ 28ನೇ ತಾರೀಕು ದಾಟಬಾರ್ದು. ನೀವು ಆದಷ್ಟು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ರಿ, ಯಾಕಂದರೆ ವೆಬ್ಸೈಟ್ ಬ್ಯುಸಿ ಆಗುತ್ತೆ. 28, 29, 30 ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ 1ನೇ ತಾರೀಕಿನವರೆಗೂ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. 28 ಅಥವಾ 29ಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥದ್ದು ಬಹಳ ಸೂಕ್ತ. ಮತ್ತು 30ನೇ ತಾರೀಕು 1ನೇ ತಾರೀಕಿಗೆ ನೀವು ವೇಟ್ ಮಾಡಿದ್ರಿ, ಅದು 31 ಇದೆ ಅಲ್ವಾ, ಆಗಸ್ಟ್ ಅಲ್ವಾ, ಓಕೆ ಸಾರಿ ಇದೊಂದು ಇಟ್ಕೊಳ್ಳಿ. 30, 31 ಅಂದರೆ 1, 2, 3, 4, 5 ದಿನ ಟೈಮ್ ಇದೆ. 28, 29 ಅಂದರೆ ಇವತ್ತು 27. ಈ 27ಅನ್ನು ಹೊರತುಪಡಿಸಿದರೆ 28, 29, 30, 31, 1 ಅಂದರೆ ನಿಮ್ಗೆ 5 ದಿನ ಟೈಮ್ ಇದೆ. ಯಾವುದೇ ಕಾರಣಕ್ಕೂ ಕೊನೆ 2 ದಿನಗಳಿಗೋಸ್ಕರ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ರಿ. ಸಾಧ್ಯ ಆದರೆ ನಾಳೆ ಅಥವಾ ನಾಡಿದ್ರೆ ಅಪ್ಲಿಕೇಶನ್ ಹಾಕ್ರಿ. ಓಕೆ, ಒಂದು ವೇಳೆ ನೀವು ಈಗಾಗಲೇ CTET ಅಪ್ಲಿಕೇಶನನ್ನು ಹಾಕಿದರೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಈಗಾಗಲೇ ಯಶಸ್ವಿಯಾಗಿ ಅರ್ಜಿಯನ್ನು ಪೂರ್ಣಗೊಳಿಸಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಅಂದರೆ ಈಗಾಗಲೇ ನೀವೇನು ಮಾಡಿದಿರಿ, ಈ ಹಿಂದೆ CTET ನೋಟಿಫಿಕೇಶನ್ ಆಗುತ್ತಲ್ವ, ಆ ಸಂದರ್ಭದಲ್ಲಿ ಅಂದರೆ 10/6/2026ವರೆಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ವ, ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿದ್ರಿ ಅಂತಂದರೆ ಈಗ ಮತ್ತೊಮ್ಮೆ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ನೀವು ಅರ್ಜಿನೇ ಹಾಕಿಲ್ಲ ಅನ್ನೋಂಥವ್ರು ಈಗ ಆಗ್ಬೋದಾಗಿರುತ್ತೆ. ನೋಡಿ, 22ನೇ ಆವೃತ್ತಿಯ CTET ಪರೀಕ್ಷೆಯ ಪರಿಷ್ಕೃತ ದಿನಾಂಕವನ್ನು ಅರ್ಜಿ ಪೋರ್ಟಲ್ ಮುಕ್ತಾಯಗೊಂಡ ನಂತರ
ಪ್ರಕಟಿಸಲಾಗುವುದು. ಅಂದರೆ ಈ ಒಂದು ಪೋರ್ಟಲ್ ಯಾವಾಗ ಮುಕ್ತಾಯ ಆಗುತ್ತೆ ಅಂದರೆ 1/9/2026 ಮುಕ್ತಾಯ ಆಗುತ್ತೆ. ಹಾಗಾದರೆ 1/9/2026 ನಂತರ ಯಾವುದೇ ಕ್ಷಣದಲ್ಲಾದರೂ ಎಕ್ಸಾಮ್ ಡೇಟ್ನ ಬಿಡ್ತಾರೆ. ಆಯಿತು, ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಗಿದೆ. ಇದನ್ನು ಅಪ್ಲಿಕೇಶನ್ ಹಾಕಿ ಮುಂದೆ ಯಾವಾಗದ ಇದು ಎಕ್ಸಾಮನ್ನು ಬರೋದು, ರಿಸಲ್ಟ್ ಬಂದು ಇದೆಲ್ಲ ಆಗ ಮಾತನಂತ ನೀವು ಕೇಳ್ತೀರಿ. ಅದು ವಾಸ್ತವವಾಗಿಯೂ ಹೌದು. ಅಂದರೆ ಇಲ್ಲಿ ಅಂದರೆ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಗೆ ಅವಕಾಶ ಸಿಗಲ್ಲ. ಅದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನೋಡಿರಿ, ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಬೇಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ, ಅದಕ್ಕೋಸ್ಕರ. ಈಗ ನೋಡಿ, ಈಗ ಕೆ ಎ ಕಡೆಯಿಂದ ಶಿಕ್ಷಕರ ನೇಮಕಾತಿಗೆ ಅವರು 2 ಅಧಿಸೂಚನೆಗಳನ್ನು ಬೇರೆ ಬೇರೆ ಹೊರಡಿಸಿದ್ದಾರೆ. ಈಗ ಒಂದು 2-3 ದಿನದಿಂದ ಒಂದು ನೇಮಕಾತಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕ್ರೈಸ್ನಲ್ಲಿ ನೇಮಕಾತಿ ಆಗಿರ್ತಕ್ಕಂಥದ್ದು. 2 ನೋಟಿಫಿಕೇಶನ್ಗಳು ಇದ್ದಾವೆ. ಈಗ ನೀವು ಈ ಒಂದು CTETನ ಪಾಸ್ ಆಗೋದ್ರಿಂದ ಅವಕ್ಕೂ ಕೂಡ ಅವಕಾಶ ಸಿಗಲಿಕ್ಕಿಲ್ಲ. ಯಾಕಂದರೆ ಆಲ್ರೆಡಿ ಎಕ್ಸಾಮ್ ಅಲ್ಲ, ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಮುಗಿದೋಗುತ್ತೆ. ಕ್ರೈಸ್ದು ಆಲ್ರೆಡಿ ಮುಗಿದೋಗಿದೆ. ಕ್ರೈಸ್ದಂತ ಮತ್ತೆ ಸ್ಪಷ್ಟಪಡಿಸ್ತೀನಿ, ಕ್ರೈಸ್ಗೆ ಅಪ್ಲಿಕೇಶನ್ ಹಾಕುವಂಥ ಡೇಟಾ ಆಲ್ರೆಡಿ ಮುಗಿದೋಗಿದೆ. ಬಟ್ ಈಗೇನು ಮೊನ್ನೆ ಹೊರಡಿಸಿದ್ರಲ್ವ ಒಂದು ಅದು PST ಅನಿಸುತ್ತೆ. ಅಂದರೆ PST ಅಂದ್ರೇನು, ಶಾಲಾ ಶಿಕ್ಷಣದಲ್ಲ, ಈ ಕೆ ಕಡೆಯಿಂದ ಒಂದು ನೋಟಿಫಿಕೇಶನ್ ಆಯಿತು. ಅಷ್ಟು ಸ್ಪಷ್ಟವಾಗಿ ನೋಡಲಿಲ್ಲ ನೋಡಿ ನಾನು. ಓಕೆ, ಇರಲಿ. ಒಟ್ಟು ಶಿಕ್ಷಕರ ನೇಮಕಾತಿಗೆ ಈಗ ಅದು ಪೋರ್ಟಲ್ ಓಪನ್ ಇದೆ, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ CTETನ್ನು ಪಾಸ್ ಆಗಲೇಬೇಕು ಅಲ್ಲಿ ಕೂಡ. ಬಟ್ ಈಗ CTET ಅರ್ಜಿ ಸಲ್ಲಿಸಿ ಎಕ್ಸಾಮ್ ಬರೋದು, ರಿಸಲ್ಟ್ ಬರೋದ್ರಾಗ ಅದು ಕೂಡ ಮುಗಿದೋಗಿರುತ್ತೆ. ಬಟ್ ನಿಮ್ಗಿರ್ತಕ್ಕಂಥ ಇನ್ನೊಂದು ಕೊನೆಯ ಅವಕಾಶ, ಈ CTETನ ಪಾಸ್ ಆಗೋದ್ರಿಂದ ನಿಮ್ಗಿರ್ತಕ್ಕಂಥ ಕೊನೆಯ ಅವಕಾಶ ಯಾವುದು ಅಂತಂದರೆ ಅದು ಮೌಲಾನಾ ಆಜಾದ್ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ. ನೋಡಿ, ಇದು ಕೂಡ ಕೆ ಎದವರೇ ಇದನ್ನು ಕೂಡ ನೋಟಿಫಿಕೇಶನ್ ಮಾಡ್ತಾರೆ. ಅಂದರೆ ಮೌಲಾನಾ ಆಜಾದ್ ವಸತಿ ಶಾಲೆಗಳೇನಿದ್ದಾವೆ ಅಲ್ಲಿ ಕೂಡ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಶೀಘ್ರದಲ್ಲೇ ಆಗುತ್ತೆ. ಅಂದರೆ ಅಲ್ಲಿ ನೋಟಿಫಿಕೇಶನ್ ಆಗಿ ತದನಂತರ ಅಪ್ಲಿಕೇಶನ್ ಹಾಕೋ ಅವಕಾಶ ಕೊಟ್ಟು ಅದನ್ನು ಆ ಒಂದು ಅಪ್ಲಿಕೇಶನ್ ಡೇಟ್ ಮುಗಿಯೋದ್ರೊಳಗಡೆ ಈ CTET ಎಕ್ಸಾಮ್ ಬರೆದು ನೀವು ರಿಸಲ್ಟ್ ಕ್ಲಿಯರ್ ಮಾಡ್ಕೊಂಡಿರ್ತೀರಿ. ಅಂದರೆ ನೀವು CTETನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತವಾಗಲೂ ನಿಮಗೆ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆದಾಗ ಖಂಡಿತವಾಗಲೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಯಾಕಂದರೆ ಈಗ ಆಲ್ರೆಡಿ ನೀವು ಎಷ್ಟು ಕಳ್ಕೊಂಡಿರೋ ಗೊತ್ತಾ, 2 ನೋಟಿಫಿಕೇಶನ್ ಮಾಡಿದೆ ಶಿಕ್ಷಕರದು. ಇನ್ನು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 15,000 ಶಿಕ್ಷಕರ ನೇಮಕಾತಿ ಆಗಿದೆ. ಇಂಥ ಬೃಹತ್ ನೇಮಕಾತಿಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ. ಕಾರಣ ಏನು ಅಂತಂದರೆ ನಿಮ್ಮದು TET ಅಥವಾ CTET ಆಗಿಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಅವಕಾಶ ವಂಚಿತರಾಗಿದ್ರಿ. ಬಟ್ ಈಗ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅರ್ಜಿಯನ್ನು ಸಲ್ಲಿಸಿ CTETನ್ನು ಕ್ಲಿಯರ್ ಮಾಡ್ಕೊಳ್ರಿ. ಮತ್ತು ಮುಂಬರ್ತಕ್ಕಂಥ ವಸತಿ ಶಾಲೆಗಳ ನೇಮಕಾತಿಯಲ್ಲಿ ಭಾಗವಹಿಸ್ರಿ. ಅಂದರೆ ಎಕ್ಸಾಮನ್ನು ಬರೀರಿ, ಜಾಬ್ ಪಡ್ಕೊಳ್ರಿ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.